ನೌ ಸಿ ಹಿಯರ್ ಐ ರೈಟ್ ಅ ಸೆಂಟೆನ್ಸ್. ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ಮಾತಾಡಿದ್ವಿ. ವಾಸು ಪ್ಲೇಸ್ ಕ್ರಿಕೆಟ್. ಸಿಂಪಲ್ ಸೆಂಟೆನ್ಸ್, ರೈಟ್? ಇಲ್ಲಿ ವರ್ಬ್ ಏನು? ಆಕ್ಷನ್. ದಿಸ್ ಇಸ್ ಅ ಮೈನ್ ವರ್ಬ್. ಆಕ್ಷನ್ ವರ್ಬ್ ಅಥವಾ ಮೈನ್ ವರ್ಬ್. ಆಕ್ಷನ್ ವರ್ಬ್ ಅಥವಾ ಮೈನ್ ವರ್ಬ್. ವಾಸು ಪ್ಲೇಸ್ ವಾಟ್? ಕ್ರಿಕೆಟ್ ಇಸ್ ಅ ಆಬ್ಜೆಕ್ಟ್. ವಾಸು ಇಸ್ ಅ ಸಬ್ಜೆಕ್ಟ್. ನಿಮ್ಗೆ ಗೊತ್ತು, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಗೊತ್ತಾಗುತ್ತೆ, ರೈಟ್? ವಾಸು ಪ್ಲೇಸ್ ಕ್ರಿಕೆಟ್, ಇದು ಓಕೆ. ಇನ್ನೊಂದು ಸೆಂಟೆನ್ಸ್ ನೋಡಿ. ಸಪೋಸ್ ವಾಸು ಈಸ್ ಆನೆಸ್ಟ್. ಓಕೆ, ನೆಕ್ಸ್ಟ್. ಸಪೋಸ್ ಶಾಂತಿ ಈಸ್ ಅ ಗುಡ್ ಗರ್ಲ್. ಶಾಂತಿ ಈಸ್ ಅ ಗುಡ್ ಗರ್ಲ್. ಇನ್ನು ಬೇಕಾದಷ್ಟು ನಾವು ಅಗೇನ್ ಯು ಕ್ಯಾನ್ ರೈಟ್ ಮೆನಿ ಸೆಂಟೆನ್ಸಸ್, ಬಟ್ ಎಸ್ ಐಲ್ ಟೆಲ್ ಯು. ಸಪೋಸ್ ಏನೊಂದು, ಹಿ ವಾಸ್ ಅ ಗುಡ್ ಬಾಯ್. ಓಕೆ. ಸಪೋಸ್ ಶಿ ವಾಸ್ ವಾಟ್ ಇಸ್ ದಿಸ್, ವಾಟ್ ಡು ವಿ ಸೇ? ಅ ಕ್ಲೆವರ್ ಸ್ಟೂಡೆಂಟ್. ಶಿ ವಾಸ್ ಅ ಕ್ಲೆವರ್ ಸ್ಟೂಡೆಂಟ್. ಈಗ ನೋಡಿ ಇನ್ನೂ ಸ್ವಲ್ಪ. ಐ ಆಮ್ ಅ ಟೀಚರ್. ಸಪೋಸ್ ನಿಮ್ಮನ್ನೆಲ್ಲ ಯಾರಾದರೂ ಹೌ ಆರ್ ಯು ಅಂತ ಕೇಳಿದ್ರೆ ವಾಟ್ ವಿಲ್ ಯು ಸೇ? ಐ ಆಮ್ ಗುಡ್ ಅಂತ ಹೇಳ್ತೀರಾ ಅಲ್ವಾ? ಎಸ್, ಅದೇ ಈ ಸೆಂಟೆನ್ಸಸ್ ನೋಡಿ, ಈ ಸೆಂಟೆನ್ಸಸ್ಗಳು ನೋಡಿ. ವಾಟ್ ಈಸ್ ದಿಸ್? ಇಲ್ಲಿ ವರ್ಬ್ ಏನು ನಾನು ಹೇಳಿದ್ದೀನಿ ಮೊದಲೇ. ಎಲ್ಲಿ 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 ಎಸ್, ಇಲ್ಲಿ. ಇಫ್ ಆಕ್ಷನ್ ವರ್ಬ್ ಇದ್ರೆ, ಆಕ್ಷನ್ ವರ್ಬ್ ಇಟ್ ಇಟ್ ಸೆಲ್ಫ್ ಇಸ್ ಅ ಮೈನ್ ವರ್ಬ್. ವೆರಿ ಗುಡ್. ಇಫ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಕ್ಷನ್ ವರ್ಬ್ ಇದ್ರೆ, ಆಕ್ಷನ್ ವರ್ಬ್ ವಿಲ್ ಬಿಕಮ್ ಅ ಮೈನ್ ವರ್ಬ್. ಮೂರನೇದು ಏನು? ಇಫ್ ಓನ್ಲಿ ಹೆಲ್ಪಿಂಗ್ ವರ್ಬ್ ಇದ್ರೆ, ದಟ್ ಹೆಲ್ಪಿಂಗ್ ವರ್ಬ್ ಇಸ್ ವಿಲ್ ಬಿಕಮ್ ಅ ಮೈನ್ ವರ್ಬ್ ಅಲ್ವಾ? ಓಕೆ, ಇಲ್ಲಿ ನೋಡಿ. ಇಲ್ಲಿ ವರ್ಬ್ ಇಸ್ ಓನ್ಲಿ ಹೆಲ್ಪಿಂಗ್ ವರ್ಬ್. ಈಸ್ ಲಾಸ್ಟ್ ಕ್ಲಾಸಸ್ ಅಲ್ಲಿ ನೋಡಿದ್ವಿ. ಈಸ್, ವಾಟ್ ಇಸ್ ದಿಸ್? ಈಸ್, ವಾಸ್, ಆಮ್, ಇವೆಲ್ಲ ಹೆಲ್ಪಿಂಗ್ ವರ್ಬ್ಗಳು. ಹೆಲ್ಪಿಂಗ್ ವರ್ಬ್ ಮಾತ್ರ ಇದ್ರೆ, ಹೆಲ್ಪಿಂಗ್ ವರ್ಬ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಅನ್ ಮೈನ್ ವರ್ಬ್, ರೈಟ್? ಇಫ್ ಓನ್ಲಿ ಹೆಲ್ಪಿಂಗ್ ವರ್ಬ್ ಇದ್ರೆ, ದೆನ್ ಇಫ್ ಓನ್ಲಿ ಹೆಲ್ಪಿಂಗ್ ವರ್ಬ್, ದೆನ್ ಹೆಲ್ಪಿಂಗ್ ವರ್ಬ್ ವಿಲ್ ಬಿಕಮ್ ಮೈನ್ ವರ್ಬ್. ಎಸ್, ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಮೈನ್ ವರ್ಬ್ ಆಗ್ತಾ ಇದೆ. ಬಟ್ ನೆನ್ಪಿಟ್ಕೊಳ್ಳಿ, ನಾರ್ಮಲಿ ಮೈನ್ ವರ್ಬ್ ಯಾವುದು? ಇಟ್ ಈಸ್ ಅನ್ ಆಕ್ಷನ್ ಟೆಲ್ಲಿಂಗ್ ವರ್ಬ್, ರೈಟ್? ಹೆಲ್ಪಿಂಗ್ ವರ್ಬ್ ವಿಲ್ ಬಿಕಮ್ ಮೈನ್ ವರ್ಬ್, ಅಷ್ಟು ನೆನ್ಪಿಟ್ಕೊಳ್ಳಿ. ಬಟ್ ಹಿಯರ್ ಮೈನ್ ವರ್ಬ್ ಇಸ್ ನಾಟ್ ಆಕ್ಷನ್ ಟೆಲ್ಲಿಂಗ್, ಇಟ್ ಈಸ್ ಟೈಮ್ ಟೆಲ್ಲಿಂಗ್, ರೈಟ್? ಸ್ಟೇಟ್ ಟೆಲ್ಲಿಂಗ್, ರೈಟ್? ನೋಡಿ, ಆನೆಸ್ಟ್, ರೈಟ್? ಇದೇ ಮೈನ್ ವರ್ಬ್. ಈಗ ಮೈನ್ ವರ್ಬ್ ಈ ಆನೆಸ್ಟ್ ಏನು ಹೇಳ್ತಾ ಇದೆ? ವಾಸು ಆನೆಸ್ಟ್ ಪರ್ಸನ್ ಅಂತ, ರೈಟ್? ಆನೆಸ್ಟ್ ಅಂದ್ರೆ ಏನು? ಆನೆಸ್ಟ್ ಬಾಯ್, ಆನೆಸ್ಟ್ ಗರ್ಲ್. ಗರ್ಲ್, ಬಾಯ್, ನೌನ್. ನೌನ್ಗೆ ಆ್ಯಡ್ ಮಾಡೋದೇನು? ದಿಸ್ ಇಸ್ ಅನ್ ಅಡ್ಜೆಕ್ಟಿವ್. ದಿಸ್ ಇಸ್ ಅನ್ ಅಡ್ಜೆಕ್ಟಿವ್. ನೆಕ್ಸ್ಟ್, ಶಾಂತಿ ಈಸ್ ಅ ಗುಡ್ ಗರ್ಲ್. ಇಲ್ಲಿ ನೋಡಿ, ಗುಡ್ ಗರ್ಲ್ ಈಸ್ ಏನು? ಶಾಂತಿ ಈಸ್, ಸಪೋಸ್ ಅ ಗುಡ್ ಅಂತ ನಾನು ತೆಗಿತೀನಿ. ಐ ವಿಲ್ ರೈಟ್ ಶಾಂತಿ ಈಸ್ ಅ ಗರ್ಲ್ ಅಂತ. ಇದನ್ನು ತೆಗಿಯೋಣ, ಆವಾಗ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಶಾಂತಿ ಈಸ್ ಅ ಗರ್ಲ್, ರೈಟ್? ಇಲ್ಲಿ ನೋಡಿ, ವಾಟ್ ಇಸ್ ದಿಸ್? ಇಲ್ಲಿ ಗರ್ಲ್ ಇಸ್ ಅ ನೌನ್, ಅಡ್ಜೆಕ್ಟಿವ್, ನೌನ್, ರೈಟ್? ಹೌ ಹಿ ವಾಸ್ ಅ ಗುಡ್ ಬಾಯ್. ಮತ್ತು ಅಗೇನ್ ನಾನು ಬಾಯ್ ಅಂತ ತೆಗೆದ್ರೆ ಹಿ ವಿಲ್ ಬಿಕಮ್ ಅ ಗರ್ಲ್, ದಟ್ ವಿಲ್ ಬಿಕಮ್ ಅನ್ ಅಗೇನ್, ದಟ್ಸ್ ಐ ಡೋಂಟ್ ನೀಡ್ ಆಲ್ ದೀಸ್ ಥಿಂಗ್ಸ್. ಬಟ್ ಎಸ್, ಹಿ ವಾಸ್ ಅ ಗುಡ್ ಬಾಯ್. ಇಲ್ಲಿ ವಾಸ್ ಅ ಗುಡ್ ಬಾಯ್. ಬಾಯ್ ಯಾವ ಥರ? ಗುಡ್ ಬಾಯ್. ಸೊ ಬಾಯ್ ಇಸ್ ಅ ನೌನ್. ಈಗ ವಾಸ್ ಯಾವುದನ್ನು ರೆಫರ್ ಮಾಡ್ತಾ ಇದೆ? ನೌನನ್ನು ರೆಫರ್ ಮಾಡ್ತಾ ಇದೆ. ಹಿ ವಾಸ್, ಶಿ ವಾಸ್, ಸಪೋಸ್ ಶಿ ವಾಸ್ ಗುಡ್. ಇಲ್ಲಿ ನಾನು ಏನು ಮಾಡ್ತೀನಿ? ಐ ವಿಲ್ ರಿಮೂವ್ ಆಲ್ ದೀಸ್ ಥಿಂಗ್ಸ್. ಶಿ ವಾಸ್ ಸಪೋಸ್ ಗುಡ್. ಇಲ್ಲಿ ಗುಡ್ ಇದೆಯಲ್ಲ, ಅದನ್ನ ಇಲ್ಲಿ ಬರೀತೀನಿ, ರೈಟ್? ಓಕೆ, ಶಿ ವಾಸ್ ಗುಡ್. ಈಗ ಗುಡ್ ಏನು? ವಾಸ್ ರೆಫರ್ ಮಾಡ್ತಾ ಇರೋದು ಗುಡ್ಡನ್ನ. ವಾಟ್ ಇಸ್ ಗುಡ್? ಗುಡ್ ಗರ್ಲ್, ಬ್ಯಾಡ್ ಗರ್ಲ್, ಗುಡ್ ಬಾಯ್, ಬ್ಯಾಡ್ ಬಾಯ್, ಈ ಥರ ಇರ್ತಾವಲ್ಲ. ಸೊ ಗುಡ್ ಆ್ಯಂಡ್ ಬ್ಯಾಡ್ ಈ ಥರ ಅವೆಲ್ಲ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ದೀಸ್ ಆರ್ ಆಲ್ ಅಡ್ಜೆಕ್ಟಿವ್ಸ್. ಐ ಆಮ್ ಅ ಟೀಚರ್.
ಸರಿ, ನಾನು ಟೀಚರ್ ಅಂತ ಹೇಳ್ತಾ ಇದ್ದೀನಿ. ಆವಾಗ ಈ ಆಮ್ ಯಾರನ್ನ ಕ್ವಾಲಿಫೈ ಮಾಡ್ತಿರೋದು? ಇದನ್ನ, ರೈಟ್? ಇದು ದಿಸ್ ಇಸ್ ವಾಟ್? ದಿಸ್ ಇಸ್ ಅ ನೌನ್. ಸಪೋಸ್ ಐ ಆಮ್ ಗುಡ್, ಗುಡ್ ಹೀಗೆ ಹೇಳಿದ್ವಿ, ಅಡ್ಜೆಕ್ಟಿವ್, ರೈಟ್? ಐ ಆಮ್ ಟೆಲ್ಲಿಂಗ್ ಯು ಬ್ರೀಫ್ಲಿ ದಟ್, ಇಲ್ಲಿ ನೋಡಿ, ಈಸ್, ಆಮ್, ಆರ್, ವಾಸ್, ಇಟ್, ಇವೆಲ್ಲ ಇದಾವಲ್ಲ, ರೈಟ್? ಇವೆಲ್ಲ ಏನು? ಸಪೋಸ್ ಆರ್ ಅಂತ ಹೇಳಿದ್ನಲ್ಲ, ಆರ್ ಐ ಜಸ್ಟ್ ಮಿಸ್ಡ್ ಔಟ್, ಐ ಫೀಲ್. ದೇ ಆರ್ ಗುಡ್. ಇದನ್ನು ಹಿಂಗೂ ಬರಿಬೋದು, ದೇ ಆರ್ ಗುಡ್ ಪೀಪಲ್ ಅಂತ. ಏನೊಂದು, ರೈಟ್? ಇಲ್ಲಿ ಆರ್ ಗುಡ್ನ ಕ್ವಾಲಿಫೈ ಮಾಡ್ತಾ ಇದೆ, ಇಲ್ಲಿ ಆರ್ ಗುಡ್ ಪೀಪಲ್ನ ಮಾಡ್ತಾ ಇದೆ, ಪೀಪಲ್. ಓಕೆ, ಸೊ ವಾಟ್ ಎವರ್ ಇಟ್ ಇಸ್, ವಾಟ್ ಐ ವಾಂಟೆಡ್ ಟು ಟೆಲ್ ಯು ಈಸ್, ಸ್ವಲ್ಪ ಒಂದ್ಸಲ ಮೇಲ್ಗಡೆ ಇರೋದು ನೋಡಿ, ವಾಸು ಪ್ಲೇಸ್ ಕ್ರಿಕೆಟ್. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಕ್ಷನ್ ವರ್ಬ್ ಇದೆ, ಆಕ್ಚುಲಿ ಆಬ್ಜೆಕ್ಟ್ ಇದೆ. ಆಕ್ಷನ್ ವರ್ಬ್ ಇದ್ದಾಗೆ ಆಬ್ಜೆಕ್ಟ್ ಸಿಗೋದು. ಇಲ್ಲಿ ಆಕ್ಷನ್ ವರ್ಬ್ ಏನಾದರೂ ಇದಾವ? ಇಲ್ಲ. ಅವಾಗ ಆಬ್ಜೆಕ್ಟ್ ನಿಮಗೆ ಸಿಗಲ್ಲ. ಸಾರಿ, ಆಬ್ಜೆಕ್ಟ್ ಇಲ್ಲಿ ಸಿಗಲ್ಲ. ಬರೀ ನಿಮಗೆ ಅಡ್ಜೆಕ್ಟಿವ್ ಅಥವಾ ನೌನ್ ಸಿಗ್ತಾ ಇದೆ. ಅಂದ್ರೆ ಈ ಅಡ್ಜೆಕ್ಟಿವ್ ನೌನ್ ಈ ಸೆಂಟೆನ್ಸ್ಗೆ ಹೌ ಈಸ್ ಇಟ್ ಆಡಿಂಗ್ ಅಂತ ಒಂದ್ಸಲ ನೋಡಿ. ವಾಸು ಇಸ್ ಆನೆಸ್ಟ್ ಅಂದ್ರೆ ಈ ಅಡ್ಜೆಕ್ಟಿವ್ ಯಾರನ್ನ ಕ್ವಾಲಿಫೈ ಮಾಡ್ತಾ ಇದೆ? ವಾಸುನ ಕ್ವಾಲಿಫೈ ಮಾಡ್ತಾ ಇದೆ. ಅದಕ್ಕೆ ನಾವು ಏನಂತ ಬರೀಬೋದು? ವಿ ಕ್ಯಾನ್ ಟೆಲ್. ಈಗ ನೋಡಿ, ಅ ಗರ್ಲ್, ಶಾಂತಿ ಈಸ್ ಅ ಗರ್ಲ್ ಅಂತ ಹೇಳ್ತಾ ಇದ್ರು, ರೈಟ್? ಈ ಈಸ್ ಏನ್ ಮಾಡ್ತಾ ಇದೆ? ಶಾಂತಿನ ಗರ್ಲ್ ಅನ್ನೋದು ಶಾಂತಿ ಅಂತ ಹೇಳ್ತಾ ಇದೆ. ಇಲ್ಲೂ ಹಂಗೆ ವಾಸ್ ಅನ್ನೋದು ಏನ್ ಹೇಳ್ತಾ ಇದೆ? ಈ ಬಾಯ್ ಇಲ್ಲಿ ತೋರಿಸ್ಬಿಟ್ಟು, ಹಿ ಅಂತ ತೋರಿಸ್ಬಿಟ್ಟು, ಅವನೇನು, ಹಿ ವಾಸ್ ಅ ಗುಡ್ ಬಾಯ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲೂ ಹಂಗೆ ವಾಸ್, ಶಿ ಅಂತ ಒಬ್ಬರನ್ನ ತೋರಿಸ್ಬಿಟ್ಟು, ಶಿ ವಾಸ್ ಗುಡ್ ಅಂತ ಹೇಳ್ತಾ ಇದ್ದೀರಾ, ರೈಟ್? ಇಲ್ಲೂ ಹಂಗೆ ಸಬ್ಜೆಕ್ಟ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಈ ವರ್ಡ್ ಸಬ್ಜೆಕ್ಟ್ಗೆ ಆ್ಯಡ್ ಆಗ್ತಾ ಇದೆ. ಈ ವಾಟ್ ಇಸ್ ದಿಸ್? ಈ ಗುಡ್ ಅನ್ನೋ ವರ್ಡ್ ಸಬ್ಜೆಕ್ಟ್ಗೆ ಆ್ಯಡ್ ಆಗ್ತಾ ಇದೆ. ಯಾವಾಗ ಈಸ್, ವಾಸ್, ಆಮ್, ಆರ್ ವರ್ ಅಂತ ಬರ್ದಿದ್ರೆ, ಈ ಪದ ಆರ್ ಈ ವರ್ಡ್ ಇದೆ ಅಲ್ಲ, ಈ ವರ್ಡ್ ವಾಟ್ ಇಸ್ ಸಬ್ಜೆಕ್ಟ್ಗೆ ಆ್ಯಡ್ ಆಗ್ತಾ ಇದೆ, ಸಬ್ಜೆಕ್ಟ್ಗೆ ಆ್ಯಡ್ ಆಗ್ತಾ ಇದೆ. ಅವಾಗ ಇಂಗ್ಲಿಷ್ ಗ್ರಾಮರಲ್ಲಿ ಈ ಸಬ್ಜೆಕ್ಟ್ಗೆ ಆ್ಯಡ್ ಮಾಡೋದನ್ನ ನಾವು ಏನು ಹೇಳ್ತೀವಿ? ಜಸ್ಟ್ ಅ ಮಿನಿಟ್, ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ, ರೈಟ್? ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಎನಿಥಿಂಗ್ ದಟ್ ಆಡ್ಸ್ ಸಮ್ ಮೀನಿಂಗ್ ಟು, ರೈಟ್? ಎನಿಥಿಂಗ್ ವಿಚ್ ಆಡ್ಸ್ ಸಮ್ ಮೀನಿಂಗ್ ಟು. ನೋಡಿ, ಕಾಂಪ್ಲಿಮೆಂಟ್ ಇಸ್ ಅ ವರ್ಡ್ ವಿಚ್ ಗಿವ್ಸ್ ಅಸ್ ಅ ಮೀನಿಂಗ್. ದಟ್ ಕಾಂಪ್ಲಿಮೆಂಟ್ ಇಸ್ ಅ ವರ್ಡ್, ಇಟ್ ಆಡ್ಸ್ ಸಮ್ ಮೀನಿಂಗ್ ಟು ಸಮಥಿಂಗ್. ಇಲ್ಲಿ ನೋಡಿ, ದಿಸ್ ವರ್ಡ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್ ಟು ಸಬ್ಜೆಕ್ಟ್. ಯಾಕೆ? ಇಲ್ಲಿ ನೋಡಿ, ದಿಸ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್ ಟು ವಾಸು ಇಸ್ ಅ ಸಬ್ಜೆಕ್ಟ್ ಹಿಯರ್. ಇದು ಹಂಗೆ, ದಿಸ್ ವರ್ಡ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್ ಟು ದಿಸ್ ವರ್ಡ್, ಗುಡ್ ಗರ್ಲ್ ಅಂತ. ಶಾಂತಿ ಯಾರು? ಒಬ್ಬ ಗರ್ಲ್ ಅಂತ. ದಿಸ್ ಇಸ್ ಸಬ್ಜೆಕ್ಟ್. ಸೊ ಇಟ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ಹಿಯರ್ ಆಲ್ಸೋ ದಿಸ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್, ಆಡಿಂಗ್ ಸಮ್ ಮೀನಿಂಗ್ ಟು ಸಬ್ಜೆಕ್ಟ್. ಹಿ ಹೆಂಗಿದ್ದ? ಗುಡ್ ಬಾಯ್ ತರ ಇದ್ದ. ಶಿ ಹೆಂಗಿದ್ರು? ಹಿ ಹೆಂಗಿದ್ದ? ಗುಡ್ ಬಾಯ್ ತರ ಇದ್ದ. ಹಿ ಹೆಂಗಿದ್ರು? ಗುಡ್. ಸೊ ದಿಸ್ ವರ್ಡ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್, ಆಡಿಂಗ್ ಸಮ್ ಮೀನಿಂಗ್ ಟು ಸಬ್ಜೆಕ್ಟ್. ಸೊ ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ಇಲ್ಲೂ ಹಂಗೆ ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ನಾನು ಟೀಚರ್ ಅಂತ, ನಾನು ಗುಡ್ ಅಂತ. ಸೊ ದಿಸ್ ವರ್ಡ್ ಈಸ್ ಆಕ್ಟಿಂಗ್ ಲೈಕ್ ಅ ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ಇಲ್ಲೂ ಹಂಗೆ ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ವಾಟ್ ಇಸ್ ದಿಸ್? ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್, ಪೀಪಲ್ ಅನ್ನೋದು. ವಾಟ್ ಇಸ್ ದಿಸ್? ಪೀಪಲ್ ಅನ್ನೋದು ಕಾಂಪ್ಲಿಮೆಂಟ್ ಟು ಅ ಸಬ್ಜೆಕ್ಟ್. ಎನಿಥಿಂಗ್ ದಟ್ ಆಡ್ಸ್ ಆರ್ ದಟ್ ಕಾಂಪ್ಲಿಮೆಂಟ್ಸ್ ಅ ಸಬ್ಜೆಕ್ಟ್ ಈಸ್ ವಾಟ್ ಕಾಲ್ಡ್ ಆಸ್ ಅ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ವೈಟ್, ಓಕೆ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಆ್ಯಂಡ್ ಈ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಲ್ಲಿ ಆನ್ ಅ ಬೇಸಿಕ್ ಸೆನ್ಸ್ ನಮಗೆ ನೌನ್ ಅಥವಾ ಅಡ್ಜೆಕ್ಟಿವ್ ಬಂದಿದೆ. ಸೊ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಲ್ಲಿ ನಮಗೆ ಒಂದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಡ್ಜೆಕ್ಟಿವ್ ಬರ್ಬೋದು, ಇಲ್ಲ ಅಂತಂದರೆ ನೌನು ಬರ್ಬೋದು. ನೌನ್ ಬಂದಾಗ ನಮಗೆ ಪ್ರೋನೌನು ಬರ್ಬೋದು. ಬಿಕಾಸ್ ಪ್ರೋನೌನ್ ಇಸ್ ಅ ವರ್ಡ್ ವಿಚ್ ಕಮ್ಸ್ ಇನ್ ಪ್ಲೇಸ್ ಆಫ್ ಅ ನೌನ್. ಸೊ ಅಡ್ಜೆಕ್ಟಿವ್ ಅಥವಾ ನೌನ್ ಅವರ ಪ್ರೋನೌನ್ ಬರುತ್ತೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಪ್ಲೇಸಲ್ಲಿ. ರಿವರ್ಸ್ ಇಂಜಿನಿಯರಿಂಗ್ ಮಾಡೋಣ. ಈಗ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಿದೆ ಎಲ್ಲಿ? ಆರ್.
ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಿದೆ ಆಮ್ ಬಂದಾಗ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಿದೆ ವಾಸ್ ಬಂದಾಗ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಿದೆ ಈಸ್ ಬಂದಾಗ. ಇಲ್ಲಿ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಂದಿದೆಯಾ? ನೋ, ದಿಸ್ ಈಸ್ ಅನ್ ಆಬ್ಜೆಕ್ಟ್. ಯಾಕೆ? ವೆನ್ ಹಿಯರ್ ಇಟ್ ಈಸ್ ಅನ್ ಆಕ್ಷನ್ ವರ್ಬ್. ಇಲ್ಲಿ ಆಕ್ಷನ್ ವರ್ಬ್ ಇದ್ರೆ ಇಲ್ಲಿ ಆಬ್ಜೆಕ್ಟ್ ಬರುತ್ತೆ. ಆವಾಗ ವಾಟ್ ಈಸ್ ದಿಸ್ ಕಾಲ್ಡ್? ಹೆಲ್ಪಿಂಗ್ ವರ್ಬ್. ಬಟ್ ಹೌ ಈಸ್ ದಿಸ್ ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್? ಇಟ್ ಈಸ್ ವಾಟ್ ಡೂಯಿಂಗ್? ನೋಡಿ, it is linking this word with subject. This is linking this word with subject. This word is linking the complete word with sentence or subject. This word is linking this word with this subject. This verb is linking this word with subject. ಅಂದ್ರೆ ಇಲ್ಲಿ ನಾವು ಬರ್ದಿರೋದು is, am, ಆರ್, ಪಾಸ್ಟ್ ಟೆನ್ಸಲ್ಲಿ ವಾಸ್, ವರ್, ಈ 5 ಹೆಲ್ಪಿಂಗ್ ವರ್ಬ್ಸ್ಗಳು ಕ್ಯಾನ್ ಐ ಕಾಲ್ ದಿಸ್ ಆಸ್ ಲಿಂಕಿಂಗ್ ವರ್ಬ್ಸ್ ವೆನ್ ಆಕ್ಷನ್ ವರ್ಬ್ ಈಸ್ ಆಬ್ಸೆಂಟ್. ಇಷ್ಟು ನೆನ್ಪಿಟ್ಕೊಳ್ಳಿ. ವೆನ್ ಅನ್ ಆಕ್ಷನ್ ವರ್ಬ್ ಇಸ್ ಆಬ್ಸೆಂಟ್, ದ ಹೆಲ್ಪಿಂಗ್ ವರ್ಬ್, especially these helping verbs, work as linking verbs, right? And the syntax for this is subject plus ಇಲ್ಲಿ linking verb ಬಂದ್ರೆ ಆವಾಗ ಇಲ್ಲಿ ಬರೋದು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ಇಷ್ಟು ನೆನ್ಪಿಟ್ಕೊಳ್ಳಿ, ರೈಟ್? ಸಬ್ಜೆಕ್ಟ್ ಬಂದಮೇಲೆ ನೀವು ನೋಡಬೇಕಾಗಿರೋದು ಲಿಂಕಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಬಂದರೆ ಅಕಸ್ಮಾತ್ ಇಲ್ಲಿ ಆಬ್ಜೆಕ್ಟ್ ಬರಲ್ಲ. ಓಕೆ, ನಾರ್ಮಲ್ ಸ್ಟ್ಯಾಂಡರ್ಡ್ ನೋಟೇಷನ್ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಬಟ್ ಇದನ್ನೇ ಹೇಗೆ ಚೇಂಜ್ ಮಾಡ್ಬೋದು? ಈ ಜಾಗದಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಕ್ಷನ್ ವರ್ಬ್ ಬಂದಾಗ ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ದಿಸ್ ಈಸ್ ಕರೆಕ್ಟ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸಬ್ಜೆಕ್ಟ್ ಆದಮೇಲೆ ಲಿಂಕಿಂಗ್ ವರ್ಬ್ ಬಂದರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬರುತ್ತೆ, ರೈಟ್? ಸಪೋಸ್ ದಟ್ ಈಸ್ ವಾಟ್ ಐ ಆಮ್ ವಾಟ್ ಇಸ್ ದಿಸ್? ವಾಟ್ ಇಸ್ ಅದೇ ಸೇಮ್, ಅದೇ ಹೇಳಿದ್ನಲ್ಲ, ಆನೆಸ್ಟ್ ಪರ್ಸನ್. ಐ ಆಮ್ ಆನೆಸ್ಟ್ ಈಗ ಬರ್ದಿದ್ದೀನಲ್ಲ. ಈ ಆನೆಸ್ಟ್, ರೈಟ್, ಈಸ್ ಬಿಕಮಿಂಗ್ ಅನ್ ಅಡ್ಜೆಕ್ಟಿವ್ ಬಿಕಾಸ್ ದಿಸ್ ಈಸ್ ಕಾಂಪ್ಲಿಮೆಂಟಿಂಗ್, ಆ್ಯಡಿಂಗ್ ಸಮ್ ಮೀನಿಂಗ್ ಟು ಸಬ್ಜೆಕ್ಟ್. ಯಾಕೆ? ಬಿಕಾಸ್ ಇಲ್ಲಿ ಲಿಂಕಿಂಗ್ ವರ್ಬ್ ಬಂದಿದೆ. ವಾಟ್ ಈಸ್ ಲಿಂಕಿಂಗ್ ವರ್ಬ್? ಲಿಂಕಿಂಗ್ ವರ್ಬ್ ಈಸ್ ನಥಿಂಗ್ ಬಟ್ ಅ ಹೆಲ್ಪಿಂಗ್ ವರ್ಬ್. ಲಿಂಕಿಂಗ್ ವರ್ಬ್ ಈಸ್ ನಥಿಂಗ್ ಬಟ್ ಅ ಹೆಲ್ಪಿಂಗ್ ವರ್ಬ್. One amongst these, and there are many linking verbs, okay? But ನೆನ್ಪಿಟ್ಕೊಳ್ಳಿ, this is a beginning. Linking verb is a helping verb. Specifically, commonly, these are the linking verbs, right? Not these are only, these are the linking verbs. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಬಟ್ ಈಗ ನಿಮ್ಗೆ ಗೊತ್ತಾಯ್ತು ಏನು ಅಂತಂದರೆ ವಾಟ್ ಈಸ್ ಅ ಲಿಂಕಿಂಗ್ ವರ್ಬ್. ಅದೇ ನಮ್ಮ ಸಬ್ಜೆಕ್ಟ್, ನಮ್ಮ ಕಾನ್ಸೆಪ್ಟ್ ಆಫ್ ಸ್ಟಡಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿದ್ದು ನೋಡೋಣ. ಟೇಕ್ ಕೇರ್.